ವೆಲ್ಕಮ್ ಬ್ಯಾಕ್. ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. 20 ಕಡೆ, ರಾಜ್ಯದ 20 ಕಡೆ ದಾಳಿಯನ್ನು ಮಾಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಆದರೆ ಇಷ್ಟು ದಿನ ಹೇಗೋ ಮಾಜಿ ಸಚಿವ ನಾಗೇಂದ್ರ ಅವರು ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಂಕಷ್ಟ ಶುರುವಾಗ್ತದೆ. SIT ಮೇಲೆ ತುಂಬ ಒತ್ತಡಗಳಿತ್ತು ಅನ್ನುವ ಸುದ್ದಿಯನ್ನು ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಈಗ ಇಡಿ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಕಷ್ಟ ಅನ್ನೋದು ಮಾಜಿ ಸಚಿವ ನಾಗೇಂದ್ರ ಅವ್ರಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಇಲ್ಲಿ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಇಡಿ ಅಧಿಕಾರಿಗಳು ಸುಮ್ಮನೆ ಬಿಡೋದಿಲ್ಲ. SIT ಅಧಿಕಾರಿಗಳು ನಿನ್ನೆ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಿರ್ಬೋದು, ಇವತ್ತು ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು. ಆದರೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಇಡಿ ಅಧಿಕಾರಿಗಳು ದಾಳಿನ ಮುಗಿಸಿ ಹೊರಡೋವರೆಗೂ ಕೂಡ ಎಲ್ಲೂ ಕೂಡ ಹೋಗುವಂಗಿಲ್ಲ, ಮನೆಯಿಂದ ಹೊರಗಡೆ ಕೂಡ ಬರುವಂಗಿಲ್ಲ, ಅವರು ಯಾರ ಬಳಿಯೂ ಕೂಡ ಮಾತನಾಡುವಂತಿಲ್ಲ. ನೋಡಿ, ನಿನ್ನೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕನ್ನು ಮಾಡಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರದ ಒಬ್ಬ ಪ್ರತಿನಿಧಿಗಳು SIT ತನಿಖಾ ತಂಡದ ಮೇಲೆ ಒಂದು ಪ್ರೆಷರನ್ನು ಹಾಕ್ತಾ ಇದ್ರು. ನಾಗೇಂದ್ರ ಅವರನ್ನು ಬಂಧಿಸೋದಾಗ್ಲಿ, ನೋಟಿಸ್ ಕೊಡೋದಾಗ್ಲಿ, ಇದೆಲ್ಲವನ್ನು ಕೂಡ ಮಾಡಿಬಿಡಿ ಅಂತೇಳಿ. ಆದರೆ ಇಡಿ ಎಂಟ್ರಿ ಆಗಿದೆ, ಹಾಗಂತ ಸಂಕಷ್ಟ ಮುಗ್ದೋಗೋದಿಲ್ಲ, ಸಂಕಷ್ಟ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಶಾಸಕರ ಭವನದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಶಾಸಕರ ಭವನದಲ್ಲಿ ಹೇಗೆಲ್ಲ ಪರಿಶೀಲನೆ ನಡೀತಾ ಇದೆ, ಅಪ್ಡೇಟ್ ಕೊಡ್ಬೋದಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಬೆಳಗ್ಗೆ 7 ಗಂಟೆಯಿಂದ ಶಾಸಕರ ಭವನದಲ್ಲಿ ಇಡಿ ಅಧಿಕಾರಿಗಳು ಬೀಡುಬಿಟ್ಟು ಒಂದಷ್ಟು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಏನು ಶಾಸಕರಾದಂತಹ ದದ್ದಲ್ ಅವರ ಕೊಠಡಿ ಇರಬಹುದು ಮತ್ತು ಮಾಜಿ ಸಚಿವರಾದಂಥ ನಾಗೇಂದ್ರ ಅವರ ಕೊಠಡಿ ಇರಬಹುದು, ಎರಡೂ ಕೊಠಡಿಗಳ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದ ದಾಳಿ ಮಾಡಿ ಒಂದಷ್ಟು ದಾಖಲೆಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತಹ ಆಪ್ತ ಸಹಾಯಕರು, ಅಲ್ಲಿದ್ದಂತಹ ಒಂದಷ್ಟು ನಾಗೇಂದ್ರ ಇರಬಹುದು, ದದ್ದಲ್ ಅವರ ಆಪ್ತರೇನಿದ್ದಾರೆ ಅವರನ್ನು ಒಂದಷ್ಟು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಅವರ ಬಳಿ ಇದ್ದಂತಹ ಮೊಬೈಲನ್ನು ಪಡೆದುಕೊಂಡು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಯಾರ ಕರೆಯನ್ನು ಕೂಡ ಅವರು ಸ್ವೀಕಾರ ಮಾಡೋಕ್ಕೆ ಅಧಿಕಾರಿಗಳು ಬಿಟ್ಟಿಲ್ಲ. ಈ ಮೂಲಕ ಏನು ಈ ವಾಲ್ಮೀಕಿ ನಿಗಮದ ಹಗರಣ ನಡೆದಿದೆ ಅಂತ ಏನು ಈಗಾಗಲೇ ದೊಡ್ಡ ಮಟ್ಟದ ತನಿಖೆ ಆಗ್ತಾ ಇದೆ. ಈ ತನಿಖೆಗೆ ಪೂರಕವಾಗಿ ಯಾವೆಲ್ಲ ದಾಖಲೆಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಐಡಿ ಅಧಿಕಾರಿಗಳು ಬೀಡುಬಿಟ್ಟು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಾರೆಲ್ಲ ಈ ಒಂದು ಕೊಠಡಿಗಳಿಗೆ ಬರ್ತಾ ಇದ್ರು, ಸಚಿವರು ಮತ್ತು ಶಾಸಕರು ಯಾವೆಲ್ಲ ಸಂದರ್ಭದಲ್ಲಿ ಈ ಒಂದು ಕೊಠಡಿಗೆ ಬರ್ತಾ ಇದ್ರು ಮತ್ತು ಅವ್ರ ಜೊತೆ ಯಾರೆಲ್ಲ ಬರ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಆಪ್ತ ಸಹಾಯಕರ ಮೂಲಕ ಈಗಾಗಲೇ ಕಳೆ ಹಾಕಿರ್ತಕ್ಕಂಥದ್ದು ಇಡಿ ಅಧಿಕಾರಿಗಳು. ಈ ಮೂಲಕ ಇಲ್ಲಿ ಯಾವ ರೀತಿಯಾದಂತಹ ಚಟುವಟಿಕೆಗಳು ಹಗರಣದ ಪ್ರಕರಣವಾಗಿ ನಡೆದಿದ್ದಾವ ಅನ್ನುವಂಥ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿರತಕ್ಕಂಥದ್ದು ಮತ್ತು ಒಂದಷ್ಟು ಕಡತಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸತತ 4 ಗಂಟೆಗಳಿಂದ ನಡೀತಾ ಇದೆ ನಾಗೇಂದ್ರ ಬಾಬು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಕಡತಗಳ ಪರಿಶೀಲನೆ ಮುಗಿಬಹುದು. ಓಕೆ ಬಸವರಾಜ್, ಹಾಗೆ ಸಂಪರ್ಕದಲ್ಲೇ ಇರಿ. ಇನ್ನು ನಮ್ಮ ಯಾದಗಿರಿ ರಿಪೋರ್ಟರ್ ನಾಗರಾಜ್ ರಾಯಚೂರಿನಲ್ಲಿರುವಂಥ ದದ್ದಲ್ ಅವರ ನಿವಾಸದ ಮುಂಭಾಗದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಅಲ್ಲಿ ಎಷ್ಟು ಜನ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದೆ? ದದ್ದಲ್ ಅವರ ನಿವಾಸದಲ್ಲಿ ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ? ಅಪ್ಡೇಟ್ ಏನಿದೆ ನಾಗರಾಜ್? ನಾಗೇಂದ್ರ ಬಾಬು, ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಪ್ರಕರಣ ಸಂಬಂಧಂತೆ ಇವತ್ತು ಬೆಳಗಿನಿಂದ ರಾಯಚೂರು ನಗರದಲ್ಲಿರುವಂಥ ಆಶಾಪುರ ಬಡಾವಣೆಯ ಏರಿಯಾದಲ್ಲಿರುವಂಥ ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲಿನೂ ಇವತ್ತಿನ ಬೆಳಗಿನಿಂದ ಇಡಿ ಅಧಿಕಾರಿಗಳೇನು ಅವನು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಅದೇ ಒಂದು ನಿವಾಸದ ಮುಂಭಾಗದಲ್ಲಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ನಿವಾಸದ ಮೇಲೆ ಬೆಳಗ್ಗೆ 7 ಗಂಟೆಯಿಂದ ಸತತ 4 ಗಂಟೆಯಿಂದಲೂ ಸಹ ಇಡಿ ಅಧಿಕಾರಿಗಳು ಈ ಒಂದು ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ನಿವಾಸದಲ್ಲಿ ಶಾಸಕ ಬಸನಗೌಡ ದದ್ದಲ್ ಇಲ್ಲ. ಯಾಕಂತಂದರೆ ಬೆಂಗಳೂರಿನ ನಿವಾಸದಲ್ಲಿ ಬಸನಗೌಡ ದದ್ದಲ್ ಇರುವಂಥದ್ದು. ನಿನ್ನೆ ಅಷ್ಟೇ ಶಾಸಕ ಬಸನಗೌಡ ದದ್ದಲ್ SIT ತನಿಖೆಯನ್ನು ಎದುರಿಸಿದರು. ಇದಾದ ಬಳಿಕ ಇವತ್ತು ಬೆಳಗಿನಿಂದ ಜಾವ ಅಂತಂದರೆ ದಿಢೀರ್ ಬಂದಂತಹ ಇಡಿ ಅಧಿಕಾರಿಗಳು ಈ ಒಂದು ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಮನೆಯಲ್ಲಿರುವಂಥ ಇಂಚಿಂಚು ಪ್ರತಿಯೊಂದು ದಾಖಲೆಗಳಾಗಿರ್ಬೋದು ಮತ್ತು ಎಲ್ಲ ಪ್ರತಿಯೊಂದು ಅಂಶಗಳನ್ನು ಸಹ ಇಲ್ಲಿ ಒಂದು ಪರಿಶೀಲನೆ ನಡೆಸುವಂಥ ಕೆಲಸ ಸಹ ನಡೀತಾ ಇರ್ಬೋದು. ಅದ್ರ ಜೊತೆಗೆ ಕಾರ್ ಆಗಿರ್ಬೋದು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ಇಲ್ಲಿರುವಂತಹ ಮನೆಯಲ್ಲಿರುವಂಥ ಪ್ರತಿಯೊಂದನ್ನು ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಮನೆ ಒಳಗೆ ಏನಂತಂದರೆ ಈಗಾಗಲೇ CRPF ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಯಾಕಂತಂದರೆ ಇಲ್ಲಿ ಈ ಒಂದು ತನಿಖೆ ವೇಳೆ
ಈಗಾಗಲೇ 5 ಜನ ಅಧಿಕಾರಿಗಳ ಇಡಿ ಅಧಿಕಾರಿಗಳ ತಂಡ ಈ ಒಂದು ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಈಗ ಬೆಳಗಿನಿಂದ ಪರಿಶೀಲನೆ ನಡೆಸಿದ್ರು ಸಹ ಈವರೆಗೂ ಯಾವುದೇ ಈ ಒಂದು ಮನೆಯಲ್ಲಿ ಮಾಹಿತಿ ಸಿಕ್ಕಿರುವಂಥ ಅಂಶ ಸಹ ಇವಾಗ ಬೆಳಕಿಗೆ ಬಂದಿಲ್ಲ. ಹೀಗಾಗಿ ಬೆಳಗಿನಿಂದಲೂ ಸಹ ಸತತವಾಗಿ ಅಧಿಕಾರಿಗಳು ಈ ಒಂದು ಮನೆಯ ಮೇಲೆ ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಈಗ ಇಲ್ಲಿರುವಂಥ ಯಾವುದೇ ಕಾರುಗಳ ಇನೋವಾ ಆಗಿರ್ಬೋದು ಮತ್ತು ಸ್ಕಾರ್ಪಿಯೋ ಸೇರಿದಂತೆ ಇಲ್ಲಿರುವಂಥ 3 ಕಾರುಗಳನ್ನು ಒಳಗಿರುವಂಥ ಪ್ರತಿಯೊಂದನ್ನು ಸಹ ಅಧಿಕಾರಿಗಳು ಜಾಲಾಡುವ ಮೂಲಕ ಮಾಹಿತಿ ಯಾವುದೇ ಒಂದು ಮಾಹಿತಿ ಸಿಗಬಹುದು ಅನ್ನುವಂಥ ಅಂಶವನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೂ ಈವರೆಗೂ ಸಹ ಈ ಒಂದು ಮನೆಯಲ್ಲಿ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಸತತವಾಗಿಯೂ ಸಹ ಈಗಾಗಲೇ ಮತ್ತು ಏನು ಇಡಿ ಅಧಿಕಾರಿಗಳು ಈ ಒಂದು ನಾಗರಾಜ್ ಹಾಗೆ ಸಂಪರ್ಕದಲ್ಲೇ ಇರಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ನಮ್ಮ ರಾಯಚೂರು ಪ್ರತಿನಿಧಿ ನಾಗರಾಜ್ ಏನಿದ್ದಾರೆ, ಯಾದಗಿರಿ ಪ್ರತಿನಿಧಿ, ಅಲ್ಲಿ ನಿವಾಸದ ಬಳಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಕೂಡ ಈಗ ವಸಂತನಗರದಲ್ಲಿ, ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ವಾಲ್ಮೀಕಿ ಕಚೇರಿ ಏನಿದೆ ಆ ಒಂದು ಕಚೇರಿ ಭಾಗದಿಂದಲೇ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಈಗ ಅಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಇಡಿ ಅಧಿಕಾರಿಗಳು ಪರಿಶೀಲನೆ ಏನೆಲ್ಲ ಮಾಡ್ತಿದ್ದಾರೆ, ಜೊತೆಗೆ ಕಚೇರಿಯಲ್ಲಿ ಯಾರೆಲ್ಲ ಇದ್ದಾರೆ, ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದಾರೆ ಧ್ರುವರಾಜ್? ನಾಗೇಂದ್ರ, ನಾನೀಗ ವಸಂತನಗರದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಯಲ್ಲಿದ್ದೇನೆ. ಇವತ್ತು ಬೆಳಗ್ಗೆ ಈ ಒಂದು ಕಚೇರಿಗೆ ಆಗಮಿಸಿದಂತಹ ಇಡಿ ಅಧಿಕಾರಿಗಳು ಈಗ ಈ ಪ್ರಭಾರ MD ರಾಜ್ಕುಮಾರ್ ಏನಿದ್ದಾರೆ ಅವರು ಬರೋವರೆಗೂ ಕೂಡ ಕಾದ್ರು. 10:10 ಸುಮಾರಿಗೆ ರಾಜ್ಕುಮಾರ್ ಅವರು ಈ ಕಚೇರಿಗೆ ಬಂದರು. ಅದಾದ ನಂತರ ಅವರ ಬಳಿ ಈ MD ಆಗಿದ್ದಂಥ ಪದ್ಮನಾಭ ಹಾಗೆ ಲೆಕ್ಕಾಧಿಕಾರಿ ಆಗಿದ್ದಂಥ ಪರಶುರಾಮ್ ಅವರ ಕಚೇರಿಯನ್ನ SIT ಅವರು ಮೊನ್ನೆ ಈ ಒಂದು ಇಲ್ಲಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅವೆರಡೂ ಕಚೇರಿಯನ್ನ ಸೀಸ್ ಮಾಡಿದ್ರು. ಆಕಿ ರಾಜ್ಕುಮಾರ್ ಅವರ ಬಳಿ ಇತ್ತು. ಅದನ್ನ ಪಡೆದುಕೊಂಡ ನಂತರ ಕಚೇರಿಯನ್ನ ಓಪನ್ ಮಾಡಿ ಸದ್ಯ ಈಗ ಅಲ್ಲೇ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ಮೂಲ ಇದೇ ಒಂದು ಕೇಂದ್ರ ಕಚೇರಿ. ಹೀಗಾಗಿ ಈ ಒಂದು ಕಚೇರಿಯಲ್ಲಿ ಯಾವುದಾದ್ರೂ ಮಾಹಿತಿ ಸಿಗ್ತಾವ ಎನ್ನುವಂಥದ್ದನ್ನ ಸುಮಾರು 5 ಅಧಿಕಾರಿಗಳ ತಂಡ ನಿರಂತರ ಶೋಧ ಕಾರ್ಯವನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ 94 ಕೋಟಿ ಹಣ ಏನು ಬ್ಯಾಂಕ್ಗಳಿಗೆ ವರ್ಗಾವಣೆ ಆಯ್ತಲ್ವಾ, ಆ ಹಣ ವರ್ಗಾವಣೆ ಆಗಿದ್ದು MG ರೋಡ್ನ ಯೂನಿಯನ್ ಬ್ಯಾಂಕ್ನ ಶಾಖೆ ಒಂದರಿಂದ. ಹಾಗಾಗಿ ಈ ಒಂದು ಕಚೇರಿಯಿಂದಾನೇ ಎಲ್ಲ ವ್ಯವಹಾರ ಕೂಡ ನಡೆದಿರುವಂತದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಇಲ್ಲಿ ಯಾವುದಾದ್ರೂ ಮಾಹಿತಿಗಳು ಸಿಗ್ತಾ ಎನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈಗ ಪ್ರಭಾರ MD ಆಗಿ ನೇಮಕ ಆದಂತ ರಾಜ್ಕುಮಾರ್ ಅವರನ್ನ ಕರೆಸ್ಕೊಂಡು ಅವರನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಾಗೇಂದ್ರ, ಓಕೆ ಧ್ರುವರಾಜ್, ಈಗ ನೋಡಿ, ಒಂದು ಕಡೆ ಶಾಸಕರ ಭವನದಲ್ಲಿ ದಾಳಿ ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿ ಕೊಡ್ತಾ ಇದ್ರು. ರಾಯಚೂರಲ್ಲಿ ದದ್ದಲ್ಲ ನಿವಾಸದಲ್ಲಿಯೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಇನ್ನು ವಾಲ್ಮೀಕಿ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದಂಥ ಧ್ರುವರಾಜ್, ನಾಗರಾಜ್ ಹಾಗೂ ಬಸವರಾಜ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇಡಿ ಅಧಿಕಾರಿಗಳು ಎಷ್ಟೊತ್ತರೆಗೂ ದಾಳಿನ ಮುಂದುವರಿಸ್ತಾರೆ ಅಂತೇಳಿ ಈಗಲೇ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಯಾಕೆಂದರೆ ಬೆಳಗ್ಗೆ ದಾಳಿನ ಮಾಡಿರುವಂಥ ಇಡಿ ಅಧಿಕಾರಿಗಳು ಇಲ್ಲಿಯವರೆಗೂ 4.5 ಗಂಟೆ ತಾಸಾಗಿದೆ. ದಾಳಿನ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸ, ಶಾಸಕರ ಭವನ, ಅವರ ಕಚೇರಿ, ಶಾಸಕರ ಭವನದಲ್ಲಿರುವಂಥ ಶಾಸಕರ ಕೊಠಡಿ, ಇದೆಲ್ಲ ಕಡೆಯೂ ಕೂಡ ದಾಳಿಯನ್ನು ಮಾಡಿ ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಮಹತ್ವದ ದಾಖಲೆಗಳು ಏನಾದರೂ ಸಿಕ್ಕುತ್ತಾ ಅನ್ನೋದ್ರ ಬಗ್ಗೆ ಕೂಡ ಶೋಧವನ್ನು ಮುಂದುವರಿಸಿದ್ದಾರೆ.